ನಮಸ್ಕಾರ ಎಲ್ರಿಗೂ. ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಾ ಇದೆ ನೋಡೋಣ ಬನ್ನಿ. ಮೊದಲನೇದಾಗಿ ಇಲ್ಲಿ ಸೂರ್ಯ ಮತ್ತು ಮೀನಾ ಕಾಂಪಿಟೇಷನಲ್ಲಿ ಗೆದ್ಕೊಂಡು ಬಂದಿರ್ತಾರೆ. ಅದರಿಂದ ಶಾಂತಿ, ರೋಹಿಣಿ ಮತ್ತು ಮನೋಜ ತುಂಬಾ ಹೊಟ್ಟೆ ಹುರ್ಕೋತಾ ಇರ್ತಾರೆ. ಸೊ ನಿನ್ನೆ ಸಂಚಿಕೆಯಲ್ಲಿ ನಾವು ಇದನ್ನೆಲ್ಲ ನೋಡಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಮನೋಜ ಮತ್ತು ರೋಹಿಣಿ ಇಬ್ಬರು ಗೇಮಲ್ಲಿ ವಿನ್ ಆಗಿಲ್ಲ ಅಂತ ಹೇಳಿ ಶಾಂತಿ ತುಂಬಾ ಕೋಪ ಮಾಡ್ಕೊಂಡಿರ್ತಾಳೆ. ರೋಹಿಣಿ ನೀರು ಕುಡಿಯೋ ಥರ ನಾಟಕ ಮಾಡ್ಕೊಂಡು ಅಡುಗೆ ಕೋಣೆಗೆ ಹೋದಾಗ ಶಾಂತಿ ಹೋಗಿ ಕೇಳ್ತಾಳೆ ರೋಹಿಣಿ ಹತ್ರ, ಏನಮ್ಮ ಅದು ಕಾಂಪಿಟೇಷನಲ್ಲಿ ಏನೋ ಸೀಕ್ರೆಟ್ ಅಂತೆಲ್ಲ ಮಾತಾಡ್ತಿದ್ರಂತೆ, ಏನದು ನಿಮ್ಮಿಬ್ಬರ ಮಧ್ಯೆ ಏನು ಸೀಕ್ರೆಟ್ ಇದೆ ಅಂತ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಅಯ್ಯೋ ಅತ್ತೆ, ಅವರೆಲ್ಲ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ರು, ಇವರಿಗೆ ಎಲ್ಲಿ ಇಂಗ್ಲೀಷ್ ಬರುತ್ತೆ, ಸುಮ್ಮನೆ ಅವ್ರು ಏನೋ ಹೇಳಿದ್ದನ್ನು ಬಂದಿಲ್ಲೇನೋ ಹೇಳ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿಂದ ರೋಹಿಣಿ ಹೊರಟೋಗ್ತಾಳೆ. ಆವಾಗ ಶಾಂತಿ ಹೊರಗಡೆ ಬರ್ತಾ ಇರಬೇಕಾದ್ರೆ ಇಲ್ಲಿ ಸೂರ್ಯ ಮತ್ತು ಮೀನಾ ಇಬ್ರು ವಿನ್ನರ್ ಬೋರ್ಡ್ನ ಹಿಡ್ಕೊಂಡು ರಂಗನಾಥ್ ಅವ್ರ ಕೈಗೆ ಹೋಗಿ ಕೊಡ್ತಾರೆ. ಆವಾಗ ಸೂರ್ಯ ಹೇಳ್ತಾನೆ, ಅಪ್ಪ ತಗೊಳಪ್ಪ ಈ ಬೋರ್ಡ್ನ ಅಂತ ಹೇಳಿದ್ದಕ್ಕೆ ರಂಗನಾಥ್ ಅವ್ರು ಹೇಳ್ತಾರೆ, ನನಗೆ ಯಾಕಪ್ಪ ಈ ಬೋರ್ಡು, ಇದು ನೀವು ವಿನ್ ಆಗಿರೋದಲ್ವ, ನೀವು ಇಟ್ಕೊಳ್ಳಿ ಅಂತ. ಅದಕ್ಕೆ ಸೂರ್ಯ ಹೇಳ್ತಾನೆ, ಯಾಕೋ ಗೊತ್ತಿಲ್ಲಪ್ಪ, ಈ ಬೋರ್ಡ್ನ ನಿನಗೆ ಕೊಡಬೇಕು ಅಂತ ಅನ್ನಿಸ್ತು, ತಗೋ ಅಂತ. ಅದಕ್ಕೆ ರಂಗನಾಥ್ ಅವರು, ಅಯ್ಯೋ ಇಲ್ಲಪ್ಪ, ಇಷ್ಟೊಂದು ದುಡ್ಡನ್ನ ಇಟ್ಕೊಂಡು ನಾನೇನು ಮಾಡಲಿ, ನನಗೇನು ಕೆಲಸ ಇದೆ ಇದರಿಂದ, ನೀವೇ ಏನಕ್ಕಾದ್ರೂ ಯೂಸ್ ಮಾಡ್ಕೊಳ್ಳಿ ಅಂತ. ಅದಕ್ಕೆ ಮೀನಾ ಹೇಳ್ತಾಳೆ, ಇಲ್ಲ ಮಾವ, ನಾವು ಮುಂಚೆನೇ ಯೋಚನೆ ಮಾಡಿದ್ವಿ, ಇದರಲ್ಲಿ ಏನಾದರೂ ನಾವು ವಿನ್ ಆದ್ವಿ ಅಂತ ಹೇಳಿದ್ರೆ ಮಾವನಿಗೆ ದುಡ್ಡು ಕೊಡಬೇಕು ಅಂತ, ಸೊ ಹಾಗಾಗಿ ಈ ದುಡ್ಡನ್ನ ನೀವೇ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ರಂಗನಾಥ್ ಅವರು, ಇಲ್ಲ ಕಣೋ ಬೇಡ, ಇಷ್ಟೊಂದು ದುಡ್ಡನ್ನ ಇಟ್ಕೊಂಡು ನಾನು ಏನು ಮಾಡಲಿ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಶಾಂತಿ ಬಂದು, ಅಯ್ಯೋ ದುಡ್ಡು ಕೊಡ್ತೀನಿ ಅಂತ ಹೇಳಿ ಬರೀ ಬೋರ್ಡ್ ಕೊಡ್ತಾ ಇದ್ದಾನಲ್ರಿ ಇವನು ಅಂತ ಹೇಳಿದ್ದಕ್ಕೆ ಮನೋಜ ಹೇಳ್ತಾನೆ, ಇಲ್ಲಪ್ಪ, ನಮ್ಮ ಅಕೌಂಟಿಗೆ ಆ ದುಡ್ಡು ಕ್ರೆಡಿಟ್ ಆಗುತ್ತೆ, ಇವಾಗ ಬೋರ್ಡ್ ಕೊಟ್ಟಿದ್ದಾರೆ ಅಷ್ಟೇ, 1,00,000 ಅಮೌಂಟ್ ಡೈರೆಕ್ಟಾಗಿ ನಮ್ಮ ಅಕೌಂಟಿಗೆ ಬರುತ್ತಂತೆ, ಅಕೌಂಟಿಗೆ ಬಂದ ತಕ್ಷಣ ಕ್ಯಾಶ್ನ ತೊಗೊಂಡು ಬಂದು ನಿನ್ನ ಕೈಗೆ ಕೊಟ್ಬಿಡ್ತೀನಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಅದಕ್ಕೆ ರಂಗನಾಥ್ ಅವರು, ಇಲ್ಲ ಕಣೋ ಬೇಡ, ನೀವು ಹೇಗೋ ರೂಮ್ ಕಟ್ಸ್ಬೇಕು ಅಂತ ಹೇಳ್ತಿದ್ರಲ್ವಾ, ಸೊ ರೂಮ್ ಕಟ್ಸೋದಕ್ಕೆ ಅದನ್ನು ಯೂಸ್ ಮಾಡ್ಕೊಂಡು ಬಿಡಿ ಅಂತ ಹೇಳ್ತಿರ್ಬೇಕಾದ್ರೆ ಸೂರ್ಯ, ಓ ಅಪ್ಪ ನೀನು ಆ ಥರ ಹೇಳ್ತೀಯಾ ಅಂತ ಹೇಳಿದ್ದಕ್ಕೆ, ಹೌದು ಕಣೋ, ಅದಕ್ಕೆ ಯೂಸ್ ಆಗುತ್ತೆ ಹೋಗು ಅಂತ ಹೇಳಿದ್ದಕ್ಕೆ ಸೂರ್ಯ, ಸರಿಯಪ್ಪ ಆಯಿತು, ಹಾಗಾದರೆ ಹಾಗೆ ಮಾಡ್ತೀವಿ ಅಂತ ಹೇಳ್ತಿರ್ತಾನೆ. ಮೀನನ ಕೈನ ಹಿಡ್ಕೊಂಡು ಸೂರ್ಯ, ಮೀನಾ ಬಾರಮ್ಮ, ನಾವು ಈ ಬೋರ್ಡ್ನ ಮೇಲಿಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಲ್ವ ನಮ್ಮ ರೂಮ್ ಕಟ್ಸೋವಲ್ಲಿ, ಅಲ್ಲೇ ಹೋಗಿ ಇಡೋಣ ಬಾ ಅಂತ ಹೇಳಿದ್ದಕ್ಕೆ ಮೀನಾ ಹೇಳ್ತಾಳೆ, ಅಯ್ಯೋ ರೀ, ಇನ್ನೂ ರೂಮ್ನೇ ಕಟ್ಸಿಲ್ವಲ್ಲ ಅಂತ ಹೇಳಿ, ಅಯ್ಯೋ ಬಾರಮ್ಮ ನೀನು ಅಂತ ಹೇಳಿ ಕೈ ಹಿಡ್ಕೊಂಡು ಮೀನನ್ನು ಸೂರ್ಯ ಕರ್ಕೊಂಡು ಹೋಗ್ತಾನೆ. ಅವಾಗ ಶಾಂತಿ ರಂಗನಾಥ್ ಅವರಿಗೆ, ಇದೇನ್ರಿ ಇವನು 1,00,000 ಗೆದ್ಕೊಂಡು ಬಂದು 1 ಕೋಟಿ ಗೆದ್ಕೊಂಡ್ಬಂದವ್ರು ಹಂಗೆ ಆಡ್ತಿದ್ದಾನೆ, ಜಾಸ್ತಿ ಅನ್ನಿಸ್ತಿಲ್ವಾ ಅಂತ ಹೇಳಿದ್ದಕ್ಕೆ ರಂಗನಾಥ್ ಅವರು, ಅವ್ನು ಎಷ್ಟೇ ಗೆದ್ಕೊಂಬರ್ಲಿ ಕಣೆ, ಆ 1,00,000 ಗೆದ್ಕೊಂಡು ಬಂದು ನಮ್ಮ ಅಪ್ಪನ ಕೈಲಿ ಕೊಟ್ಟು ಆ ಖುಷಿನ ನೋಡಬೇಕು ಅಂತ ಅನ್ಕೋತಾ ಇದ್ದಾನಲ್ವಾ, ಅಷ್ಟು ಸಾಕು ನನಗೆ, ಇದೇ ಪ್ಲೇಸಲ್ಲಿ ಮನೋಜ ಏನಾದರೂ ಇದ್ದಿದ್ರೆ ಆ ದುಡ್ಡು ಮನೆಗೆ ಬರ್ತಿರ್ಲಿಲ್ಲ ಅಂತ ಹೇಳಿ ರಂಗನಾಥ್ ಅವ್ರು ಸೀದಾ ಒಳಗಡೆ ಹೋಗ್ತಾರೆ. ಆವಾಗ ಶಾಂತಿ, ಅಯ್ಯೋ ಹೋಗ್ರಿ ಅಂತ ಹೇಳಿ ಅಲ್ಲೇ ನಿಂತ್ಕೊಂಡಿರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಮನೋಜ ಬಂದು, ಅಮ್ಮ ನನಗೇನೋ ಅಲ್ಲೇನೋ ಕ್ವೆಶನ್ ಕೇಳಿದ್ರು, ಅದಕ್ಕೆ ನಾನು ಬೇರೆ ಥರನೇ ಆನ್ಸರ್ ಮಾಡಬೇಕಿತ್ತು ಅಂತ ಹೇಳಿ ಇವಾಗ ಅನ್ನಿಸ್ತಾ ಇದೆ ಅಂತ ಹೇಳಿದ್ದಕ್ಕೆ, ಏನ್ರು ನಿಮ್ಮದು, ಹೋಗಿ ಅಲ್ಲಿ ಗೆದ್ಕೊಂಡು ಬಂದಿಲ್ಲ, ಅಲ್ಲೇನೋ ಕ್ವೆಶನ್ ಕೇಳಿದ್ರಂತೆ, ಇವಾಗ ಅವನಿಗೆ ಆನ್ಸರ್ ಮಾಡಬೇಕು ಅಂತ ಅನ್ನಿಸ್ತಂತೆ. ಅದಲ್ಲ ಮನೋಜ, ಅವರೇನೋ ಸೀಕ್ರೆಟ್ ಮೇಂಟೈನ್ ಮಾಡಿದ್ರೆ ಗಂಡ ಹೆಂಡತಿ ಮಧ್ಯೆ ಜಗಳ ಬರಲ್ಲ ಅಂತೇನೋ ಹೇಳಿದ್ರಂತಲ್ಲ, ಏನದು ಅಂತ ಕೇಳಿದ್ದಕ್ಕೆ ಮನೋಜ ಹೇಳ್ತಾನೆ, ಅಯ್ಯೋ ಅದೆಲ್ಲ ಗಾಳಿ ಮಾತು ಬಿಡಮ್ಮ, ಆ ಥರ ಏನಿಲ್ಲ, ನಾನು ರೋಹಿಣಿ ಯಾವಾಗಲೂ ಬೆಸ್ಟ್ ಕಪಲ್ಸೆ, ನಮ್ಮ ಮಧ್ಯೆ ಜಗಳ ಬರಲ್ಲ ಅಂದರೆ ಏನೋ ಸೀಕ್ರೆಟ್ ಮೇಂಟೈನ್ ಮಾಡ್ತಾರಂತೆ, ಅದೆಲ್ಲ ಸುಮ್ಮನೆ ಅಂತ ಹೇಳ್ಕೊಂಡು ಮನೋಜ ಈ ಕಡೆ ಬರ್ತಾನೆ. ಮನೋಜ ರೂಮಿಗೆ ಬಂದಾಗ ರೋಹಿಣಿ ತುಂಬಾ ಟೆನ್ಷನ್ ಮಾಡಿಕೊಂಡು ಬೇಜಾರಲ್ಲಿ ಕೂತಿರ್ತಾಳೆ. ಆವಾಗ ಮನೋಜ ಬಂದು ಕೇಳ್ತಾನೆ, ಯಾಕೆ ರೋಹಿಣಿ ಏನಾಯಿತು, ಯಾಕೆ ಬೇಜಾರಲ್ಲಿ ಕೂತಿದ್ಯಾ ಅಂತ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಏನಿಲ್ಲ ಮನೋಜ್, ನಾವು ಈ ಕಾಂಪಿಟೇಷನಲ್ಲಿ ವಿನ್ ಆಗಬೇಕಿತ್ತು ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಮನೋಜ್, ಹೌದು ರೋಹಿಣಿ, ನಾವು ವಿನ್ ಆಗಬೇಕಿತ್ತು, ಆದರೆ ಏನು ಮಾಡೋಕ್ಕಾಗಲ್ಲ ಬಿಡು, ಅವನು ಒಳ್ಳೆ ಲೂಸ್ ಥರ ಆನ್ಸರ್ ಮಾಡ್ದ, ಅವಳೊಳ್ಳೆ ಪೆದ್ದಿ ಥರ ಮಾತಾಡಿದ್ಲು, ಅದಕ್ಕೆ ಆ ಜಡ್ಜಸ್ ಅವರಿಗೆ ಪಾಪ ಅಂತ ಅಂದ್ಕೊಂಡು ಅವ್ರನ್ನೇ ವಿನ್ ಮಾಡಿಸ್ಬಿಟ್ಟಿದ್ದಾರೆ, ಅದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊತೀಯ ಬಿಡು, ಅವರೇನು ನಮಗೆ ಬೆಸ್ಟ್ ಕಪಲ್ ಕೊಟ್ಟಿಲ್ಲ ಅಂತ ಹೇಳಿದ್ರು, ನಾವೇನು ಬೆಸ್ಟ್ ಕಪಲ್ ಅಲ್ವಾ, ನಾವಿಬ್ರು ಬೆಸ್ಟ್ ಕಪಲ್ಸ್, ನನ್ನ ಲೈಫಲ್ಲಿ ನನಗೆ ಸಿಕ್ಕಿರೋ ದೊಡ್ಡ ಗಿಫ್ಟ್ ನೀನು ಅಂತ ಹೇಳ್ತಿರ್ತಾನೆ. ಅದಕ್ಕೆ ರೋಹಿಣಿ ಹೌದಾ ಮನೋಜ್ ಅಂತ ಕೇಳ್ತಾಳೆ. ಅದಕ್ಕೆ ಹೌದು ರೋಹಿಣಿ, ನನ್ನ ಲೈಫಲ್ಲಿ ಏನೂ ಇಲ್ಲದೆ ಇರೋ ಟೈಮಲ್ಲಿ ನೀನು ಬಂದೆ, ನಾನು ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇದ್ದೆ ಅಂತ ಹೇಳಿದ್ರು ನೀನು ನನ್ನ ಮದುವೆ ಆದೆ, ನನ್ನ ಜೊತೆ ಇಷ್ಟೊಂದು ಖುಷಿಯಾಗಿದೆಯಾ, ನನ್ನ ಲೈಫಲ್ಲಿ ನಾನು ಏನೇ ಸಾಧನೆ ಮಾಡಿದ್ರು ಅದು ನಿನ್ನಿಂದನೇ, ನಾನು ಎಷ್ಟೇ ತಪ್ಪುಗಳನ್ನ ಮಾಡಿದ್ರು ನೀನು ಅದನ್ನ ಸಹಿಸ್ಕೊಂಡು ಬಂದಿದ್ಯಾ, ಇವಾಗ ಒಳ್ಳೆ ಬಿಸ್ನೆಸ್ನ ಕೂಡ ಸ್ಟಾರ್ಟ್ ಮಾಡಿಸ್ಕೊಟ್ಟಿದ್ಯಾ, ಎಲ್ಲ ನಿನ್ನಿಂದಾನೇ ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ, ಆದರೆ ಮನೋಜ್ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರೋದು ನಿಮ್ಮ ಅಪ್ಪನ ದುಡ್ಡಿಂದ ಅಲ್ವಾ ಅಂತ ರೋಹಿಣಿ ಹೇಳ್ತಾಳೆ. ಅದಕ್ಕೆ ಹೌದು ರೋಹಿಣಿ, ಆದರೆ ಆ ಚಾಯನಿಂದ ದುಡ್ಡಿಸ್ದು ಕೊಟ್ಟಿದ್ದು ನೀನೇ ಅಲ್ವಾ, ನೀನು ಪ್ಲ್ಯಾನ್ ಮಾಡಿ ದುಡ್ಡಿಸ್ದು ಕೊಟ್ಟಿಲ್ಲ ಅಂದಿದ್ರೆ ಆ ದುಡ್ಡೇ ಬರ್ತಿರ್ಲಿಲ್ಲ ನಮಗೆ ಅಂತ ಹೇಳ್ತಾನೆ. ಅದಕ್ಕೆ ಆದರೂ ಮನೋಜ್, ನಾವು ಕಾಂಪಿಟೇಷನಲ್ಲಿ ವಿನ್ ಆಗಬೇಕಿತ್ತು, ನಿಮ್ಗೊಂದು ಸ್ವಲ್ಪನೂ ಗಿಲ್ಟ್ ಫೀಲ್ ಆಗ್ತಿಲ್ವಾ ಅಂತ ಹೇಳಿದ್ದಕ್ಕೆ, ಮೊದಲೆಲ್ಲ ಆಯಿತು, ಇವಾಗೇನು ಆ ಥರ ಅನ್ನಿಸ್ತಿಲ್ಲ ಬಿಡು ಅಂತ ಹೇಳಿದ್ದಕ್ಕೆ ರೋಹಿಣಿ ಹೇಳ್ತಾಳೆ, ಅತ್ತೆ ಆದರೂ ನಮ್ಮನ್ನು ಬೆಸ್ಟ್ ಕಪಲ್ ಅಂತ ಅಂದ್ಕೊಂಡಿದ್ರು, ಇವಾಗ ಸೋತ್ ಬಂದಿರೋದಕ್ಕೆ ಅತ್ತೆನೂ ನಮಗೆ ಮರ್ಯಾದೆ ಕೊಡಲ್ಲ, ಆದರೂ ನಾವು ವಿನ್ ಆಗಬೇಕಾಗಿತ್ತು, ಅದಕ್ಕೆ ನಾನು ಹೇಳಿದ್ದು ನಾವು ಈ ಕಾಂಪಿಟೇಷನಿಗೆ ಹೋಗೋದು ಬೇಡ ಅಂತ ಹೇಳ್ತಿರ್ತಾಳೆ ರೋಹಿಣಿ. ಅದಕ್ಕೆ ಮನೋಜ್, ಇರಲಿ
ಇರಲಿ ಬಿಡು ರೋಹಿಣಿ, ನಾವಿಬ್ರು ಬೆಸ್ಟ್ ಕಪಲ್ ಅಂತ ನಮಗೆ ಗೊತ್ತು ತಾನೆ, ಅವ್ರು ಯಾರೋ ನಮ್ಗೆ ಹೇಳಬೇಕಾಗಿಲ್ಲ. ಆ ಜಡ್ಜ್ ಮೋಸ್ಟ್ಲಿ ಅವ್ರ ಗಂಡನಿಂದ ಏನೋ ಮುಚ್ಚಿಟ್ಟಿರಬೇಕು, ಅದಕ್ಕೆ ಅವಳು ಆ ಥರ ಹೇಳಿದ್ಲು. ಮುಚ್ಚಿಟ್ಟಿದ್ರೆ ಆ ಗಂಡ ಹೆಂಡತಿ ಮಧ್ಯೆ ಹಿಂಗೆ ಹಂಗೆ ಅಂತೆಲ್ಲ. ಸೊ ಇವಾಗ ಬಿಡು, ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಮನೋಜ ಹೇಳಿ, ಆದರೂ ರೋಹಿಣಿ ನಾನಂತೂ ನಿನ್ನಿಂದ ಯಾವ ವಿಷಯಗಳನ್ನೂ ಮುಚ್ಚಿಟ್ಟಿಲ್ಲ, ಆದರೂ ನಮ್ಮ ಮಧ್ಯೆ ಏನಕ್ಕೆ ಜಗಳ ಬರಲ್ಲ? ಅವ್ರು ಹೇಳಿದ್ರಲ್ವ ಜಗಳ ಬಂದಿಲ್ಲ ಅಂದರೆ ಈ ಥರ ಇಬ್ಬರ ಮಧ್ಯೆ ಏನೋ ಸೀಕ್ರೆಟ್ ಇರುತ್ತೆ ಅಂತ. ನಮ್ಮಿಬ್ಬರ ಮಧ್ಯೆ ಏನೂ ಸೀಕ್ರೆಟ್ ಇಲ್ಲ, ಆದರೂ ಏನಕ್ಕೆ ಜಗಳ ಬರಲ್ಲ ಅಂತ ಕೇಳ್ತಿರ್ಬೇಕಾದ್ರೆ ರೋಹಿಣಿ ಹಾಗಾದರೆ ನಾನು ಮುಚ್ಚಿಟ್ಟಿದ್ದೀನಿ ಅಂತನಾ ಅಂತ ಕೇಳಿದ್ದಕ್ಕೆ, ಅಲ್ಲ ರೋಹಿಣಿ ಹಾಗಲ್ಲ, ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲದೇ ನಾವಿಬ್ಬರು ಜಗಳ ಮಾಡ್ತೀವಿ, ಇಷ್ಟೊಂದು ಖುಷಿಯಾಗಿದ್ದೀವಿ, ಆದರೂ ಆ ಜಡ್ಜ್ ನೋಡು ಹೆಂಗೆ ಅಂದ್ಬಿಟ್ಲು ಅಂತ ಹೇಳ್ತಿರ್ಬೇಕಾದ್ರೆ ರೋಹಿಣಿ ಅದನ್ನೇ ಯೋಚನೆ ಮಾಡ್ತಾ ಇರ್ತಾಳೆ. ಯೋಚನೆ ಮಾಡಿ ಮನೋಜ್ನೇ ಶಾಕಲ್ಲಿ ನೋಡ್ತಾ ಇರ್ತಾಳೆ. ಈ ಕಡೆ ಸೂರ್ಯ ಏನೋ ಯೋಚನೆ ಮಾಡ್ತಾ ಕೂತಿರ್ಬೇಕಾದ್ರೆ ಮೀನಾ ಹಾಲು ತಗೊಂಡು ಬಂದು ಕೊಡ್ತಾಳೆ. ಏನ್ರಿ ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳಿದ್ದಕ್ಕೆ ಸೂರ್ಯ ಹೇಳ್ತಾನೆ, ಅಲ್ಲ ಮೀನಾ, ನಾವು ರೂಮ್ ಕಟ್ಟೋದಕ್ಕೆ ಅಪ್ಪ ಆ ದುಡ್ಡನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಮೀನಾ, ಆದರೆ ಏನು ಗೊತ್ತಾ ರೀ, ನಾವು ಸುಮ್ಮನೆ ಇಂಜಿನಿಯರ್ಸ್ನ ಕರೆದು ರೂಮ್ ಕಟ್ಟೋದಕ್ಕೆ ಹೇಳೋದು ಬೇಡ, ಮೇಸ್ತ್ರಿಗಳನ್ನೇ ಕರೆದು ಹೇಳೋಣ. ಇವಾಗ ಇಂಜಿನಿಯರ್ಸಿಗೆ ಹೇಳಿದರೆ ಅವರು ಮೇಸ್ತ್ರಿಗಳಿಗೆ ಕೊಡೋದಲ್ವಾ, ಆವಾಗ ಆ ದುಡ್ಡನ್ನ ಡಬಲ್ ಮಾಡ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ, ಓ ಸೂಪರ್ ಮೀನಾ, ನೀನು ಹೇಳೋದು ಸರಿಯಾಗೇ ಇದೆ, ಹಾಗೆ ಮಾಡೋಣ, ನಾನು ನಾಳೆನೇ ಹೋಗಿ ಒಂದು ಯಾವುದಾದ್ರೂ ಒಳ್ಳೆ ಮೇಸ್ತ್ರಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಮೀನಾ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಜೋರಾಗಿ ಹಾಡೇಳ್ತಾ ಇರ್ತಾನೆ. ಅವಾಗ ಶಾಂತಿ ನೀರು ತೊಗೊಂಡು ಹೋಗ್ತಿರ್ಬೇಕಾದ್ರೆ, ರಾತ್ರಿನೂ ಚೆನ್ನಾಗಿ ನಿದ್ದೆ ಮಾಡೋಕೆ ಬಿಡಲ್ಲ ಇವು ಅಂತ ಹೇಳಿ ಮಾತಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಸೂರ್ಯ ಇನ್ನೂ ಜೋರಾಗಿ ಸಾಂಗ್ ಹೇಳ್ಕೊಂಡು, ನಾವು ನಮ್ಮ ಜಾಗದಲ್ಲಿ ನಿಂತ್ಕೊಂಡು ಸಾಂಗ್ ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದೀವಿ ಸಕ್ಕರೆ, ನಿಮ್ಮ ರೂಮಲ್ಲ ಅಂತ ಹೇಳಿ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಅವಾಗ ಶಾಂತಿ ಜೋರಾಗಿ ಹೋಗಿ ಡೋರ್ ಹಾಕ್ಕೊಂಡು ಒಳಗಡೆ ಹೋಗ್ತಾಳೆ. ಮಾರನೇ ದಿನ ಸೂರ್ಯ ಒಬ್ಬರು ಮೇಸ್ತ್ರಿನ ಕರ್ಕೊಂಡು ಬಂದು ಮೀನಾಗೆ ಮೀಟ್ ಮಾಡಿಸ್ತಾನೆ. ನೋಡಮ್ಮ ಮೀನಾ, ಇವರೇ ಮೇಸ್ತ್ರಿ, ನಮ್ಮ ರೂಮ್ ಕಟ್ಟೋದು ಕರ್ಕೊಂಬಂದಿದ್ದೀನಿ ಅಂತ ಹೇಳಿದಕ್ಕೆ, ಮೀನಾ ಇರಿ ನಾನು ನಿಮಗೆ ಕಾಫಿ ತೊಗೊಂಬರ್ತೀನಿ ಅಂತ ಒಳಗೆ ಹೋಗ್ತಿರ್ಬೇಕಾದ್ರೆ ಮೇಸ್ತ್ರಿ ಹೇಳ್ತಾರೆ, ಇಲ್ಲಮ್ಮ ಮೀನಾ, ಸೂರ್ಯ ಹೊರಗಡೆನೆಲ್ಲ ಕುಡ್ಸ್ಕೊಂಡು ಬಂದಿದ್ದಾನೆ, ಏನು ಬೇಡ, ರೂಮಲ್ಲಿ ಕಟ್ಟೋದು ಅಂತ ಕೇಳ್ತಾರೆ ಮೇಸ್ತ್ರಿ. ಅದಕ್ಕೆ ಬನ್ನಿ ತೋರಿಸ್ತೀನಿ ಅಂತೇಳಿ ಸೂರ್ಯ ರೂಮ್ ಕಟ್ಟೋ ಜಾಗ ತೋರಿಸ ಕರ್ಕೊಂಡು ಹೋಗ್ತಿರ್ತಾನೆ. ಆವಾಗ ಮೇಸ್ತ್ರಿ ಅವರು ರೂಮ್ ಕಟ್ಟೋ ಜಾಗ ಎಲ್ಲ ನೋಡ್ಕೋತಾರೆ. ನೋಡ್ಕೊಂಡ್ಮೇಲೆ ಸೂರ್ಯ ಕೇಳ್ತಾನೆ, ಎಷ್ಟಾಗ್ಬೋದು ಸರ್ ಇದಕ್ಕೆ ರೂಮ್ ಕಟ್ಟೋದಕ್ಕೆ, ಟೋಟಲ್ ಆಗಿ ಎಷ್ಟು ದುಡ್ಡು ಹೋಗ್ಬೋದು ಅಂತ ಕೇಳಿದ್ದಕ್ಕೆ ಮೇಸ್ತ್ರಿ 4 ಲಕ್ಷ ಆಗುತ್ತಪ್ಪ ಸೂರ್ಯ, 3 ರಿಂದ 4 ಲಕ್ಷ ಆಗ್ಬೋದು ಅಂತ ಹೇಳ್ತಿರ್ತಾನೆ. ಅದಕ್ಕೆ ಸೂರ್ಯ ಮೀನನ ಹತ್ರ ಬಂದು, ಮೀನೇಶ್ವರಿ ನಮ್ಮ ಹತ್ರ ಬರೀ 1 ಲಕ್ಷ ಇದೆ, ಇಲ್ಲಿ 3 ಲಕ್ಷ ಅಂತ ಹೇಳ್ತಿದಾರಲ್ಲ, ಏನು ಮಾಡೋದು ಅಂತ ಕೇಳಿದ್ದಕ್ಕೆ ಮೀನಾ, ಹೌದು ರೀ, ಏನು ಮಾಡೋದು ಇವಾಗ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಆವಾಗ ಸೂರ್ಯ ಬಂದು ಮೇಸ್ತ್ರಿ ಹತ್ರ ಹೇಳ್ತಾನೆ, ಇವಾಗ ನಮ್ಮ ಹತ್ರ ಬರೀ 1 ಲಕ್ಷ ಇದೆ, ನೀವು ಕಟ್ಟೋದಕ್ಕೆ ಶುರು ಮಾಡ್ಕೊಳ್ಳಿ, ನಾನು ನಿಧಾನಕ್ಕೆ ಕೊಡ್ತೀನಿ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಮೇಸ್ತ್ರಿ, ಇಲ್ಲ ಸೂರ್ಯ, ಆ ಥರ ಎಲ್ಲ ಬೇಡ, ನೀನು ಒಂದೇ ಸಲ ಎಲ್ಲ ದುಡ್ಡು ಕೂಡಿಟ್ಕೋ, ಆಮೇಲೆ ನಾವು ಕಟ್ಟೋಕ್ಕೆ ಶುರು ಮಾಡೋಣ, ನಿಮ್ಮೊಳ್ಳೇದಕ್ಕೆ ಹೇಳ್ತಾ ಇರೋದು, ಯಾಕಂದರೆ ಇವಾಗ ಮಳೆ ಎಲ್ಲ ಬಂದುಬಿಡ್ತು ಅಂದರೆ ಎಲ್ಲ ಹಾಳಾಗ್ಬಿಡುತ್ತೆ, ಆಮೇಲೆ ನಿಮಗೆ ಎಲ್ಲ ಅರ್ಧಂಬರ್ಧ ಆಗಿಬಿಡುತ್ತೆ, ಮತ್ತೆ ಫಸ್ಟಿಂದ ಕಟ್ಟಬೇಕಾಗುತ್ತೆ, ಅದಕ್ಕೆ ನಿಮ್ಮೊಳ್ಳೇದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ, ಸೊ ನೀವು ದುಡ್ಡೆಲ್ಲ ಒಟ್ಟು ಮಾಡ್ಕೊಳ್ಳಿ, ಆಮೇಲೆ ನಾನು ಕಟ್ಟೋಕ್ಕೆ ಶುರು ಮಾಡ್ತೀನಿ ಅಂತ ಹೇಳಿದ್ದೇನೆ. ಎಲ್ಲನೂ ನಿಂತ್ಕೊಂಡು ಶಾಂತಿ ಪಕ್ಕದಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂಡು ನಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸೂರ್ಯ ಮೀನಾ ಇಬ್ಬರೂ ಸರಿ ಹಾಗಾದರೆ ಆಯಿತು, ಹಾಗೆ ಮಾಡೋಣ, ನಾವೆಲ್ಲ ಕೂಡಿಸ್ಕೊಂಡ್ಮೇಲೆ ಕರಿತೀವಿ, ದುಡ್ಡೆಲ್ಲ ಒಟ್ಟಾದ್ಮೇಲೆ ಕರಿತೀವಿ ಅಂತ ಹೇಳಿ ಮೇಸ್ತ್ರಿನ ಅಲ್ಲಿಂದ ಕಳಿಸ್ಕೊಡ್ಬೇಕಾದ್ರೆ ಸೂರ್ಯ ಮೇಸ್ತ್ರಿಗೆ 500 ರೂಪಾಯಿ ಕೊಟ್ಟು ರಿಕ್ಷಾಲ್ಲಿ ಹೋಗಿ ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯ, ಬೇಡಪ್ಪ ಪರವಾಗಿಲ್ಲ ನಾನು ಹೋಗ್ತೀನಿ ಅಂತ ಹೇಳಿದಕ್ಕೆ, ತಗೊಳ್ಳಿ ಸರ್ ನೀವು ರಿಕ್ಷಾಲ್ಲಿ ಹೋಗಿ ಅಂತ ಹೇಳಿ ಒತ್ತಾಯ ಮಾಡಿ 500 ರೂಪಾಯಿನ ಕಿಸಲ್ಲಿಟ್ಟು ಕಳಿಸ್ಕೊಡ್ತಾನೆ. ಈ ಕಡೆ ಶಾಂತಿ ಇದನ್ನೆಲ್ಲ ನೋಡ್ಕೊಂಡು ನಿಂತಿರ್ತಾಳೆ. ಮೀನಾ ಮತ್ತೆ ಬಂದು ಸೂರ್ಯನ ಹತ್ರ ಕೇಳ್ತಾಳೆ, ಅಲ್ಲ ರೀ, 2 ಲಕ್ಷ ನಮಗೆ ಹೊಂದ್ಸೋಕ್ಕಾಗತ್ತಾ, ಹೆಂಗ್ರಿ ಹೊಂದ್ಸೋದು ಅಂತ ಹೇಳಿದಕ್ಕೆ, ಹೊಂದಿಸ್ಲೇಬೇಕಮ್ಮ, ಏನು ಮಾಡೋಕ್ಕಾಗಲ್ಲ ಅಂತ ಮಾತಾಡ್ತಿರ್ಬೇಕಾದ್ರೆ ಸೂರ್ಯ ಶಾಂತಿ ನಿಂತ್ಕೊಂಡು ನೋಡ್ತಾ ಇರೋದನ್ನ ನೋಡಿ ಮೀನನ ಹತ್ರ ಹೇಳ್ತಾನೆ, ಹೆಂಗಾರು ಹೊಂದ್ಸನ ಬಿಡು, ಹೆಂಗೋ ಸಕ್ಕರೆ ಬಡೆಗಳೆಲ್ಲ ಇದಾವಲ್ಲ, ಅವನ್ನೆಲ್ಲ ಗಿರ್ವಿ ಇಟ್ಟು ಕೊಟ್ರಾಯ್ತು, ಆಮೇಲೆ ಮತ್ತೆ ಬಿಡಿಸ್ಕೊಟ್ರಾಯ್ತು, ಸಕ್ಕರೆ ಹತ್ರ ಇದ್ರ ಬಗ್ಗೆ ಎಲ್ಲ ಮಾತಾಡೋಣ ಬಿಡು ಅಂತೇಳಿ ಸೂರ್ಯ ಮಾತಾಡ್ತಿರ್ಬೇಕಾದ್ರೆ ಈ ಕಡೆ ಶಾಂತಿ ನಿಂತ್ಕೊಂಡೆಲ್ಲ ಕೇಳಿಸ್ಕೊತಾ, ಏನು ನನ್ನ ಒಡವೆನಾ, ನಾನೇನು ಕೊಡ್ಬೇಕು, ನನ್ನ ಒಡವೆ ನಾನು ಕೊಡಲ್ಲಪ್ಪ, ನಾನು ಯಾರಿಗೂ ಕೊಡಲ್ಲ ಅಂತ ಹೇಳಿ ಶಾಕಿಂದ ಒಳಗಡೆ ಓಡ್ ಹೋಗ್ತಾಳೆ. ಈ ಕಡೆ ಮೀನಾ ಕೇಳ್ತಾಳೆ ಸೂರ್ಯನ ಹತ್ರ, ಅಲ್ಲ ರೀ, ಅತ್ತೆ ಒಡವೆ ಗಿರ್ವಿ ಇಡೋದಾ, ಅದೆಲ್ಲ ಏನು ಬೇಡ, ಅತ್ತೆ ಒಡವೆನೆಲ್ಲ ಇಡೋದೆಲ್ಲ ಏನು ಬೇಡ ಅಂತ ಮೀನಾ ಹೇಳ್ತಿರ್ಬೇಕಾದ್ರೆ, ಅಲ್ಲ ಕಣೆ, ನಾನು ಸಕ್ಕರೆ ಒಡವೆಗಳನ್ನೆಲ್ಲ ಇಡ್ತೀನಿ ಅಂತ ಅನ್ಸುತ್ತಾ ನಿನಗೆ, ಸಕ್ಕರೆ ನಾವು ಮಾತಾಡೋದನ್ನೆಲ್ಲ ನಿಂತ್ಕೊಂಡು ಕೇಳಿಸ್ಕೊತಾ ಇದ್ಲು, ಅದಕ್ಕೆ ನಾನು ಆ ಥರ ಮಾತಾಡಿದೆ ಅಷ್ಟೇ, ಅವ್ರ ಒಡವೆ ಎಲ್ಲ ಏನು ಬೇಡ ಬಿಡು, ಹೆಂಗಾರು ಮಾಡಿ ಒಟ್ಟು ಮಾಡೋಣ ದುಡ್ಡನ್ನ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಸೂರ್ಯ, ಆದ್ರೂ ರೀ ಹೆಂಗೆ ಮಾಡೋದು, ಈ 2 ಲಕ್ಷ ನಾವು ಹೆಂಗೆ ಜೋಡ್ಸೋಕ್ಕಾಗುತ್ತೆ ಒಂದೇ ಸಲಿಗೆ, ದೊಡ್ಡ ಅಮೌಂಟ್ ಅಲ್ವಾ ಅಂತ ಕೇಳಿದಾಗ, ಬಟ್ ಮಾಡಲೇಬೇಕು ಮೀನಮ್ಮ, ಹೇಗಾದರೂ ಮಾಡಿ ದುಡ್ಡನ್ನ ಒಟ್ಟು ಮಾಡಲೇಬೇಕು, ಮಾಡಿ ಆಮೇಲೆ ರೂಮ್ ಕಟ್ಸೋಕ್ಕೆ ಶುರು ಮಾಡೋಣ, ನೀನೇನು ತಲೆ ಕೆಡಿಸ್ಕೊಬೇಡ ಬಿಡು, ನಾನು ಹೆಂಗಾದರೂ ಒಟ್ಟು ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಹೀಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ. ನಾಳೆ ಸಂಚಿಕೆ ಜೊತೆ ಮತ್ತೆ ಬರ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಧನ್ಯವಾದಗಳು.